ಇರಾನ್ ಇರಾಕ್ ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಗದಗ್ನಲ್ಲಿ ಕೂಡ ಸಿಲಿಂಡರ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇವಾಗ ಗದಗ ನಗರದ ಬಹಳಷ್ಟು ಪ್ರಖ್ಯಾತಿ ಹೊಂದಿರುವಂಥ ಕಾಮತ್ ಹೋಟೆಲಿಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಸೌದೆ ಒಲೆ ಮೂಲಕ ಇಲ್ಲಿ ಅಡುಗೆ ಮಾಡ್ತಾ ಇರುವಂಥದ್ದು. ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ಐಟಮ್ಗಳನ್ನು ಕೂಡ ಇಡ್ತಾ ಇದ್ರು, ಆದರೆ ಇವಾಗ ಕಡಿಮೆ ಐಟಮ್ಸ್ಗಳನ್ನು ಇಡ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ಒಲೆ ಹೊತ್ತಿಸಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ್ ನಗರದ ಅಂದರೆ ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ಇದೊಂದು ಸಾಕಷ್ಟು ಹಳೆಯ ಹೋಟೆಲ್. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಈ ಒಂದು ಹೋಟೆಲ್ಗೆ ಬರ್ತಾ ಇದ್ರು. ಆದರೆ ಇವಾಗ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ನಾವಿವಾಗ ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಒಂದು ಅಡುಗೆ ಮನೆ. ಇಲ್ಲಿ ಇಷ್ಟು ದಿನನೂ ಕೂಡ ಸಿಲಿಂಡರ್ಗಳ ಮೂಲಕ ಅಡುಗೆ ಮಾಡ್ತಾ ಇದ್ರು, ಆದರೆ ಇವಾಗ ಒಲೆ ಹತ್ತಿಸಿ ಅಡುಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಒಲೆ ಹಚ್ಚಿದ್ದಾರೆ. ಇದು ಇಡ್ಲಿ ಮಾಡ್ತಾ ಇದ್ದಾರೆ. ಇಡ್ಲಿಗೂ ಕೂಡ ಆ ಸೌದೆ ಒಲೆಗಳನ್ನು ತೆಗೆದುಕೊಂಡು ಬಂದು ಅಡಿಗೆ ಮಾಡ್ತಾ ಇರುವಂತದ್ದು. ಇಲ್ಲಿ ನಾವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಇದು ದೋಸೆ ಮಾಡುವಂತದ್ದು, ಅಂದ್ರೆ ಆ ಸಿಲಿಂಡರ್ಗಳ ಮೂಲಕ ದೋಸೆ ಮಾಡ್ತಾ ಇದ್ರು, ಆದ್ರೆ ಇವಾಗ ಈ ರೀತಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಇದ್ದಾರೆ. ಇದರ ಬುಡಗಡೆ ಅಂದ್ರೆ ಇಲ್ಲಿ ಕೂಡ ಏನು ಸೌದೆ ಹಾಕಿ ಅಡಿಗೆ ಮಾಡುವಂತದ್ದು ಕೆಲಸ, ಅಂದ್ರೆ ದೋಸೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಗ್ರಾಹಕರು ಬಂದಾಗನು ಕೂಡ ನಮಗೆ ಕೊಡಲು ಆಗೋದಿಲ್ಲ ಅಂತೇಳಿ ಇಲ್ಲಿ ಕೂಡ ಪರ್ಯಾಯವಾಗಿ ಎಲೆಕ್ಟ್ರಿಕಲ್ ಒಲೆ ಉಪಯೋಗಿಸ್ಕೊಂಡು ಚಾ ಮಾಡ್ತಾ ಇರುವಂತದ್ದು. ತಳಗಡೆ ಸಿಲಿಂಡರ್ ಯೂಸ್ ಮಾಡುವಂತ ಏನು ಒಲೆಗಳು ಕೂಡ ಇದ್ದಾವೆ, ಆದ್ರೆ ಆ ಒಲೆಗಳು ಇವಾಗ ಯೂಸ್ ಆಗ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ 2 ದಿನಗಳಿಂದ ಇಲ್ಲಿ ಯಾವುದೇ ರೀತಿಯಿಂದ ಸಿಲಿಂಡರ್ ಇಲ್ಲ. ಹೀಗಾಗಿ ಎಲ್ಲವೂ ಕೂಡ ಸೌದೆ ಒಲೆ ಮೂಲಕ ಅಡುಗೆ ಮಾಡ್ತಾ ಇರುವಂತದ್ದು. ಈ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಚಿತ್ರಾನ್ನ ಆಗಿರ್ಬೋದು, ಅನ್ನ ಆಗಿರ್ಬೋದು, ಈ ರೀತಿ ಮಾಡುವಂತ ಈ ಒಂದು ಅಡುಗೆ ಮನೆ. ಇಲ್ಲಿನೂ ಕೂಡ ಈ ರೀತಿ ಸೌದೆಗಳನ್ನು ಮೂಲಕ ಅಡಿಗೆ ಮಾಡ್ತಾ ಇರುವಂತದ್ದು. ಇದು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇವಾಗ 1 ಕ್ವಿಂಟಲ್ಗೆ 700-800 ರೂಪಾಯಿ 1 ಕ್ವಿಂಟಲ್ಗೆ ಏನು ಸೌದೆ ಸಿಗ್ತಾ ಇದೆ. ಅದು ಕೂಡ ಹಸಿ ಕಟ್ಟಿಗೆ ಸಿಗ್ತಾ ಇರೋದ್ರಿಂದ ಅವುಗಳನ್ನು ಹಚ್ಚುವುದು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಇಲ್ಲಿರುವ ಗ್ರಾಹಕರಾಗಿರ್ಬೋದು ಮತ್ತು ಇಲ್ಲಿ ಅಡಿಗೆ ಭಟ್ರು ಏನು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅವರನ್ನ ಮಾತಾಡ್ಸೋಣ. ಸರಿ, ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗಿಲ್ಲ ಅಂತ? ನಮಗೆ ಕಣ್ಣು ಉರಿಯೋದು, ಇದು ಈಗ ಒಲೆ ಜಲ್ದಿ ಹತ್ತಂಗಿಲ್ಲ, ಭಾಳ ಇದಾಗೈತ್ರಿ. ಸಮಸ್ಯೆ ಭಾಳ ಆಗಿದೆ. ಗ್ಯಾಸ್ ಜಲ್ದಿ ಬರಬೇಕು. ಈಗೇನು ಅಡಿಗೆ ಏನೇನು ಕಡಿಮೆ ಮಾಡಿದಿರೋ? ಎಷ್ಟು ಗಂಟೆಗೆ ಬರ್ತಿದ್ರಿ? ಇವಾಗ ಎಷ್ಟು ಗಂಟೆಗೆ? ಫಸ್ಟ್ ಜಲ್ದಿ ಒಂದು 5 ಗಂಟೆ ಬರ್ತಿದ್ವಿ. ಈಗ 3 ಗಂಟೆ ಬರ್ಬೇಕು. 3 ಗಂಟೆ ಬರ್ಬೇಕು. 3 ಗಂಟೆ ಬಂದು ಒಲೆ ಹಚ್ಬೇಕು. ಈ ಒಲೆ ಹಚ್ಚದಂದ್ರ 1 ತಾಸು ಆಗತ್ತದ. ಕಟ್ಟಿಗೆ ಹಸಿ ಭಾಳ ಅದಾವು. ಹತ್ಬೇಕಂದ್ರೆ ಸಮಸ್ಯೆ ಭಾಳ ಐತೆ. ಹೌದು, ಅದು ಹಚ್ಚಕ 1 ತಾಸು ಬೇಕು. ಅದು ಕಣ್ಣುದು ಹೊಗೆ ಎಲ್ಲ ಇದು ಕಣ್ಣಿಗೆ ಇದಾಗ್ತದೆ. ಮನೆಗೆ ಹೋದ್ರೆ ನಿದ್ದೆ ಬರಂಗಿಲ್ಲ. ಸಮಸ್ಯೆ ಭಾಳ. ಹೌದ್ರಿ, ಆದಷ್ಟು ಬೇಗ ನಮ್ಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಡಿ. ಅಂದ್ರೆ ಯಾವಾಗ ಸೌದೆ ಮಾಡಿರ್ಲಿಲ್ಲ ಇತ್ತಿತ್ತಲಾಗಿ ಎಲ್ಲ ಹಿಂಗ. ಹೌದು ನೋಡ್ರಿ, ಫಸ್ಟ್ ಹಿಂಗ್ ಮಾಡಿದ್ರೆ ಗ್ಯಾಸ್ ಇತ್ರಿ. ಗ್ಯಾಸ್ ಇದ್ದಾಗ ಜಲ್ದಿ ಆಗಿತ್ತು. 10 ಗಂಟೆಗೆ ಎಲ್ಲ ಅಡಿಗೆ ಎಲ್ಲ ರೆಡಿ ಆಗಿ ಕೊಡ್ತಿದ್ವಿ ನಾವು. ಈಗ 1 ಗಂಟೆ ಆಗತ್ರಿ. 1 ಗಂಟೆ ಕೊಟ್ಟಾಗ ಅಡಿಗೆ ಮಾಡಲು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಏನು ಸಾಕಷ್ಟು ಗ್ರಾಹಕರು ಬರ್ತಾರೆ. ಅದರಲ್ಲೂ ನಗರದ ಪ್ರಮುಖ ಸ್ಥಳದಲ್ಲಿರುವುದಕ್ಕಾಗಿ ಸಾಕಷ್ಟು ಗ್ರಾಹಕರು ಬಂದು ಇಲ್ಲಿ ಉಪಹಾರ ಮತ್ತು ಊಟ ಕೂಡ ಮಾಡ್ತಾ ಇದ್ರು. ಇವಾಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಕಾಮತ್ ಹೋಟೆಲ್ನ ಮಾಲೀಕರಿದ್ದಾರೆ. ಸರ್, ಇವಾಗ ಸಿಲಿಂಡರ್ ಸಿಗ್ತಾ ಇಲ್ಲ, ಸೌದೆಗೆ ಬಂದಿದ್ದೀರಿ, ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ ಅಂತ? ಸೌದೆ ಬಂದಿದ್ರ ಬಹಳ ಸಮಸ್ಯೆ, ಲೇಟ್ ಆಗ್ತದ ಐಟಮ್ ಎಲ್ಲ ಕೊಡಕ್ಕೆ. ಕಸ್ಟಮರ್ ಎಲ್ಲ ವಾಪಸ್ ಹೋಗ್ತಾವ. ಆಮೇಲೆ ಹುಡುಗರಿಗೂ ಬಹಳ ಸಮಸ್ಯೆ, ಕಣ್ಣಿಂದು ಸಮಸ್ಯೆ, ಹೊಗೆ ಬರ್ತದೆ. ಆಮೇಲೆ ಜಲ್ದಿ ಕೆಲಸ ಆಗೋದಿಲ್ಲ ಅವ್ರದ್ದು. ಒಂದ್ ತಾಸ್ನಲ್ಲಿ ಆಗೋದು 3 ತಾಸು ತಗೊಳ್ತಾರೆ. ಯಾಕಂದ್ರೆ ಅವರಿಗೆ ಪಟ ಕೊಡಾಕವು ಬರೋದಿಲ್ಲ ಐಟಮ್. ಈಗ ಗಿರಾಕಿ ಫುಲ್ ಇರ್ತಾವ. 1 ಗಂಟೆಯಿಂದ ಚಾಲು ಫುಲ್ ರಶ್. ಅವಾಗ ಕಸ್ಟಮರ್ದ ಎಲ್ಲ ಕಿರಿಕಿರಿ ಬಹಳ. ಈಗ ಸಂಬಳಿಸೋದೇ ದೊಡ್ಡ ಸವಾಲ್ ಆಗ್ಬಿಟ್ಟಿದೆ ನಮ್ಗೆ. ಮಂದಿ ಇದಾರೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಸಂಬಳ ಕೊಡ್ಲಿಕ್ಕೆ? ಎಷ್ಟು ಜನ ಇದಾರೆ ನಿಮ್ ಕಡೆ ಸಿಬ್ಬಂದಿ? ನಮ್ಮಲ್ಲಿ ಸಾಧಾರಣ 25 ಜನ ಇದ್ದಾರೆ. ಸಂಬಳ ಕೊಡಕ್ಕೆ ಆಗೋದಿಲ್ಲ. ಸಂಬಳ ಬಾಕಿ ಎಲ್ಲ ಮೇಂಟೆನೆನ್ಸ್ ಖರ್ಚು ಅದು ಇದು ಅಂದ್ರೆ ಬಹಳ ವಜ್ಜೆ ಆಗ್ತಾ ಇದೆ. ಈಗ ಸೌದೆನು ಎಲ್ಲಿ ರೇಟ್ ಜಾಸ್ತಿ ಆಗಿದೆ? ಎಲ್ಲಿಂದ ತರ್ತೀವಿ? ಸಾಧಾರಣ 600-500 ಇತ್ತು. ಈಗ 700-800 ಇನ್ನೂ ಏರ್ಬಹುದು. ಅದು ಸರಿ, ಒಣಗದ ಕಟ್ಗೆ ಸಿಗ್ತಾ ಇಲ್ಲ. ಹಸಿ ಕಟ್ಗೆ ಸಿಗ್ತಾ ಇದೆ. ಜಲ್ದಿ ಇದಾಗೋದಿಲ್ಲ. ಹೀಗಾಗಿ ಸಮಸ್ಯೆ ಬಹಳ ಇದೆ. ಇವಾಗ ಮತ್ತೆ ಅಡಿಗೆ ಒಳಗೆ ಬಹಳಷ್ಟು ಐಟಮ್ಸ್ ಕಡಿಮೆ ಮಾಡಿದ್ರು. ಹೇಗೆ? ಅಡುಗೆಯಲ್ಲಿ ಮಾಮೂಲಿ ಕೊಡುವಷ್ಟು ಕೊಟ್ಟಿದ್ದೀವಿ. ಕೆಲವೊಂದು ಐಟಮ್ ಕಮ್ಮಿ ಮಾಡಿದ್ದೀವಿ. ಇನ್ನು ನಾವೇನ್ ಮಾಡ್ತೀವಿ, ಐಟಮ್ ಖಾಲಿ ಆದ ತಕ್ಷಣ ಮತ್ತೆ ಐಟಮ್ ಮಾಡ್ಕೊಂಡು ಗಿರಾಕಿ ಕೊಡ್ತಿದ್ವಿ. ಈಗ ಐಟಮ್ ಖಾಲಿ ಆದ್ಮೇಲೆ ಬಂದ್ ಮಾಡ್ಬಿಡ್ತೀವಿ. 2 ಗಂಟೆ ಬಂದ್ ಮಾಡಿದ್ರೆ ಆಯ್ತು, 3 ಗಂಟೆ ಬಂದ್ ಮಾಡಿದ್ರೆ ಆಯ್ತು. ಐಟಮ್ ಮತ್ತೆ ಎಲ್ಲ ಮಾಡಕ್ಕೆ ಪ್ರಾಬ್ಲಮ್ ಆಗ್ತದೆ. ಇದಕ್ಕೆ ಗಿರಾಕಿ ಎಲ್ಲ ಒಳ್ಳೆ ಹೋಗ್ತಾವ. ಹೌದು, ಹೋಗ್ತಾವ.
ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಆದಷ್ಟು ಲಘು ಅದ್ರ ಪರಿಹಾರ ಏನಂತ ಹೇಳಿ ಸಿಲಿಂಡರ್ ವ್ಯವಸ್ಥೆ ಮಾಡಿಕೊಟ್ರೆ ಚಲೋ ಅಂತ ಹೇಳಿ ನಮ್ದು ಅಭಿಪ್ರಾಯ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಇವಾಗ ಸಿಲಿಂಡರ್ ಟ್ರಬಲ್ ಆಗ್ತಾ ಇರುವಂತದ್ದು ದಿನೇ ದಿನೇ ಏನು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇವಾಗ ಇಲ್ಲಿ ಕೂಡ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಸೌದೆಗಳ ಮೂಲಕ ಹೋಟೆಲ್ನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಸಮಸ್ಯೆ ಈಡಾಗ್ತಾ ಇದೆ. ಯಾಕಂದ್ರೆ ಅಡುಗೆ ಭಟ್ರಿಗೂ ಕೂಡ ಸಾಕಷ್ಟು ಹೊಗೆ ಬರ್ತಾ ಇರೋದ್ರಿಂದ ಅಡುಗೆ ಕೂಡ ಮಾಡಲು ಆಗ್ತಾ ಇಲ್ಲ. ಹೀಗಾಗಿ ಮಧ್ಯಾಹ್ನಕ್ಕೆ ಹೋಟೆಲ್ ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಆದಷ್ಟು ಬೇಗ ಕಮರ್ಷಿಯಲ್ ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತೇಳಿ ಕಾಮತ್ ಹೋಟೆಲಿನ ಮಾಲೀಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇರಾನ್, ಇರಾಕ್, ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂತದ್ದು, ಅದರಲ್ಲೂ ಗದಗ್ನಲ್ಲಿ ಕೂಡ ಸಿಲಿಂಡರ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇವಾಗ ಗದಗ್ ನಗರದ ಬಹಳಷ್ಟು ಪ್ರಖ್ಯಾತಿ ಹೊಂದಿರುವಂತಹ ಕಾಮತ್ ಹೋಟೆಲ್ಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಸೌದೆ ಒಲೆ ಮೂಲಕ ಇಲ್ಲಿ ಅಡುಗೆ ಮಾಡ್ತಾ ಇರುವಂತದ್ದು. ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ಐಟಮ್ಗಳನ್ನು ಕೂಡ ಇಡ್ತಾ ಇದ್ರು, ಆದ್ರೆ ಇವಾಗ ಕಡಿಮೆ ಐಟಮ್ಸ್ ಗಳನ್ನು ಇಡ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ಒಲೆ ಹೊತ್ತಿಸಿ ಅಡಿಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ್ ನಗರದ ಅಂದ್ರೆ ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ಇದೊಂದು ಸಾಕಷ್ಟು ಹಳೆಯ ಹೋಟೆಲ್. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಈ ಒಂದು ಹೋಟೆಲ್ಗೆ ಬರ್ತಾ ಇದ್ರು. ಆದ್ರೆ ಇವಾಗ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ನಾವಿವಾಗ ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಒಂದು ಅಡುಗೆ ಮನೆ. ಇಲ್ಲಿ ಇಷ್ಟು ದಿನನೂ ಕೂಡ ಸಿಲಿಂಡರ್ಗಳ ಮೂಲಕ ಅಡುಗೆ ಮಾಡ್ತಾ ಇದ್ರು, ಆದ್ರೆ ಇವಾಗ ಒಲೆ ಹತ್ತಿಸಿ ಅಡುಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಒಲೆ ಹಚ್ಚಿದ್ದಾರೆ. ಇದು ಇಡ್ಲಿ ಮಾಡ್ತಾ ಇದ್ದಾರೆ. ಇಡ್ಲಿಗೂ ಕೂಡ ಆ ಸೌದೆ ಒಲೆಗಳನ್ನು ತೆಗೆದುಕೊಂಡು ಬಂದು ಅಡಿಗೆ ಮಾಡ್ತಾ ಇರುವಂತದ್ದು. ಇಲ್ಲಿ ನಾವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಇದು ದೋಸೆ ಮಾಡುವಂತದ್ದು, ಅಂದ್ರೆ ಆ ಸಿಲಿಂಡರ್ಗಳ ಮೂಲಕ ದೋಸೆ ಮಾಡ್ತಾ ಇದ್ರು, ಆದ್ರೆ ಇವಾಗ ಈ ರೀತಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಇದ್ದಾರೆ. ಇದರ ಬುಡಗಡೆ ಅಂದ್ರೆ ಇಲ್ಲಿ ಕೂಡ ಏನು ಸೌದೆ ಹಾಕಿ ಅಡಿಗೆ ಮಾಡುವಂತದ್ದು ಕೆಲಸ, ಅಂದ್ರೆ ದೋಸೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಗ್ರಾಹಕರು ಬಂದಾಗನು ಕೂಡ ನಮಗೆ ಕೊಡಲು ಆಗೋದಿಲ್ಲ ಅಂತೇಳಿ ಇಲ್ಲಿ ಕೂಡ ಆ ಪರ್ಯಾಯವಾಗಿ ಎಲೆಕ್ಟ್ರಿಕಲ್ ಒಲೆ ಉಪಯೋಗಿಸ್ಕೊಂಡು ಚಾ ಮಾಡ್ತಾ ಇರುವಂತದ್ದು. ತಳಗಡೆ ಸಿಲಿಂಡರ್ ಯೂಸ್ ಮಾಡುವಂತ ಏನು ಒಲೆಗಳು ಕೂಡ ಇದ್ದಾವೆ, ಆದ್ರೆ ಆ ಒಲೆಗಳು ಇವಾಗ ಯೂಸ್ ಆಗ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ 2 ದಿನಗಳಿಂದ ಇಲ್ಲಿ ಯಾವುದೇ ರೀತಿಯಿಂದ ಸಿಲಿಂಡರ್ ಇಲ್ಲ. ಹೀಗಾಗಿ ಎಲ್ಲವೂ ಕೂಡ ಸೌದೆ ಒಲೆ ಮೂಲಕ ಅಡುಗೆ ಮಾಡ್ತಾ ಇರುವಂತದ್ದು. ಈ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಚಿತ್ರಾನ್ನ ಆಗಿರ್ಬೋದು, ಅನ್ನ ಆಗಿರ್ಬೋದು, ಈ ರೀತಿ ಮಾಡುವಂತ ಈ ಒಂದು ಅಡುಗೆ ಮನೆ. ಇಲ್ಲಿನೂ ಕೂಡ ಈ ರೀತಿ ಸೌದೆಗಳನ್ನು ಮೂಲಕ ಅಡಿಗೆ ಮಾಡ್ತಾ ಇರುವಂತದ್ದು. ಇದು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇವಾಗ 1 ಕ್ವಿಂಟಲ್ಗೆ 700-800 ರೂಪಾಯಿ 1 ಕ್ವಿಂಟಲ್ಗೆ ಏನು ಸೌದೆ ಸಿಗ್ತಾ ಇದೆ, ಅದು ಕೂಡ ಹಸಿ ಕಟ್ಟಿಗೆ ಸಿಗ್ತಾ ಇರೋದ್ರಿಂದ ಅವುಗಳನ್ನು ಹಚ್ಚುವುದು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಇಲ್ಲಿರುವ ಗ್ರಾಹಕರಾಗಿರ್ಬೋದು ಮತ್ತು ಇಲ್ಲಿ ಅಡಿಗೆ ಭಟ್ರು ಏನು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅವರನ್ನ ಮಾತಾಡ್ಸೋಣ. ಸರಿ, ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ ಇಲ್ಲಿ ಅಂತ? ನಮಗೆ ಕಣ್ಣು ಉರಿಯೋದು, ಇದು ಈಗ ಒಲೆ ಜಲ್ದಿ ಹತ್ತಂಗಿಲ್ಲ, ಭಾಳ ಇದಾಗೈತ್ರಿ. ಸಮಸ್ಯೆ ಭಾಳ ಆಗೈತಿ. ಗ್ಯಾಸ್ ಜಲ್ದಿ ಬರ್ಬೇಕು. ಈಗೇನು ಅಡಿಗೆ ಏನೇನು ಕಡಿಮೆ ಮಾಡಿದಿರೋ? ಎಷ್ಟು ಗಂಟೆಗೆ ಬರ್ತಿದ್ರಿ? ಇವಾಗ ಎಷ್ಟು ಗಂಟೆ? ಫಸ್ಟ್ ಜಲ್ದಿ ಒಂದು 5 ಗಂಟೆ ಬರ್ತಿದ್ರಿ. ಈಗ 3 ಗಂಟೆ ಬರ್ಬೇಕು. 3 ಗಂಟೆ ಬರ್ಬೇಕು. 3 ಗಂಟೆ ಬಂದು ಒಲೆ ಹಚ್ಬೇಕು. ಈ ಒಲೆ ಹಚ್ಚದಂದ್ರ 1 ತಾಸು ಆಗತ್ತದ. ಕಟ್ಟಿಗೆ ಹಸಿ ಭಾಳ ಅದಾವು. ಹತ್ಬೇಕಂದ್ರೆ ಸಮಸ್ಯೆ ಭಾಳ ಐತದ. ಹೌದು, ಅದು ಹಚ್ಚಕ 1 ತಾಸು ಬೇಕು. ಅದು ಕಣ್ಣುದು ಹೊಗೆ ಎಲ್ಲ ಇದು ಕಣ್ಣಿಗೆ ಇದಾಗ್ತದೆ. ಮನೆಗೆ ಹೋದ್ರೆ ನಿದ್ದೆ ಬರಂಗಿಲ್ಲ. ಸಮಸ್ಯೆ ಭಾಳ. ಹೌದ್ರಿ, ಆದಷ್ಟು ಬೇಗ ನಮ್ಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಡಿದ್ವಿ ಅಂದ್ರ. ಯಾವಾಗ ಸೌದೆ ಮಾಡಿರ್ಲಿಲ್ಲ ಇತ್ತಿತ್ತಲಾಗಿ ಎಲ್ಲ ಹಿಂಗ. ಹೌದು ನೋಡ್ರಿ, ಫಸ್ಟ್ ಹಿಂಗ್ ಮಾಡಿದ್ರೆ ಗ್ಯಾಸ್ ಇತ್ರಿ. ಗ್ಯಾಸ್ ಇದ್ದಾಗ ಜಲ್ದಿ ಆಗಿತ್ತು. 10 ಗಂಟೆಗೆ ಎಲ್ಲ ಅಡಿಗೆ ಎಲ್ಲ ರೆಡಿ ಆಗಿ ಕೊಡ್ತಿದ್ವಿ ನಾವು. ಈಗ 1 ಗಂಟೆ ಆಗತ್ರಿ. 1 ಗಂಟೆ ಕೊಟ್ಟಾಗ ಅಡಿಗೆ ಮಾಡಲು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಏನು ಸಾಕಷ್ಟು ಗ್ರಾಹಕರು ಬರ್ತಾರೆ. ಅದರಲ್ಲೂ ನಗರದ ಪ್ರಮುಖ ಸ್ಥಳದಲ್ಲಿರುವುದಕ್ಕಾಗಿ ಸಾಕಷ್ಟು ಗ್ರಾಹಕರು ಬಂದು ಇಲ್ಲಿ ಉಪಹಾರ ಮತ್ತು ಊಟ ಕೂಡ ಮಾಡ್ತಾ ಇದ್ರು. ಇವಾಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಕಾಮತ್ ಹೋಟೆಲ್ನ ಮಾಲೀಕರಿದ್ದಾರೆ. ಸರ್, ಇವಾಗ ಸಿಲಿಂಡರ್ ಸಿಗ್ತಾ ಇಲ್ಲ, ಸೌದೆಗೆ ಬಂದಿದ್ದೀರಿ, ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಅಂತ? ಸೌದೆ ಬಂದಿದ್ರ ಬಹಳ ಸಮಸ್ಯೆ, ಲೇಟ್ ಆಗ್ತದ ಐಟಮ್ ಎಲ್ಲ ಕೊಡಕ್ಕೆ. ಕಸ್ಟಮರ್ ಎಲ್ಲ ವಾಪಸ್ ಹೋಗ್ತಾವ. ಆಮೇಲೆ ಹುಡುಗರಿಗೂ ಬಹಳ ಸಮಸ್ಯೆ, ಕಣ್ಣಿಂದು ಸಮಸ್ಯೆ, ಹೊಗೆ ಬರ್ತದೆ. ಆಮೇಲೆ ಜಲ್ದಿ ಕೆಲಸ ಆಗೋದಿಲ್ಲ ಅವ್ರದ್ದು. ಒಂದ್ ತಾಸ್ನಲ್ಲಿ ಆಗೋದು 3 ತಾಸು ತಗೊಳ್ತಾರೆ. ಯಾಕಂದ್ರೆ ಅವರಿಗೆ ಪಟ ಕೊಡಾಕವು ಬರೋದಿಲ್ಲ ಐಟಮ್. ಈಗ ಗಿರಾಕಿ ಫುಲ್ ಇರ್ತಾವ. 1 ಗಂಟೆಯಿಂದ ಚಾಲು ಫುಲ್ ರಶ್. ಅವಾಗ ಕಸ್ಟಮರ್ದ ಎಲ್ಲ ಕಿರಿಕಿರಿ ಭಾಳ. ಈಗ ಸಂಬಳಿಸೋದೇ ದೊಡ್ಡ ಸವಾಲ್ ಆಗ್ಬಿಟ್ಟಿದೆ ನಮ್ಗೆ. ಮಂದಿ ಇದಾರೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಸಂಬಳ ಕೊಡ್ಲಿಕ್ಕೆ? ಎಷ್ಟು ಜನ ಇದಾರೆ ನಿಮ್ ಕಡೆ ಸಿಬ್ಬಂದಿ? ನಮ್ಮಲ್ಲಿ ಸಾಧಾರಣ 25 ಜನ ಇದ್ದಾರೆ. ಸಂಬಳ ಕೊಡಕ್ಕೆ ಆಗೋದಿಲ್ಲ. ಸಂಬಳ ಬಾಕಿ ಎಲ್ಲ ಮೇಂಟೆನೆನ್ಸ್ ಖರ್ಚು ಅದು ಇದು ಅಂದ್ರೆ ಬಹಳ ವಜ್ಜೆ ಆಗ್ತಾ ಇದೆ.
ಹೀಗಾಗಿ ಸೌದೆನು ಎಲ್ಲಿ ರೇಟ್ ಜಾಸ್ತಿ ಆಗಿದೆ, ಎಲ್ಲಿಂದ ತರ್ತೀವಿ? ಸಾಧಾರಣ 600 500 ಇತ್ತು, ಈಗ 700ರಿಂದ 800 ಇನ್ನೂ ಏರಬಹುದು. ಅದು ಸರಿ ಒಣಗದ ಕಟ್ಗೆ ಸಿಗ್ತಾ ಇಲ್ಲ, ಹಸಿ ಕಟ್ಗೆ ಸಿಗ್ತಾ ಇದೆ, ಜಲ್ದಿ ಇದಾಗೋದಿಲ್ಲ. ಹೀಗಾಗಿ ಸಮಸ್ಯೆ ಬಹಳ ಇದೆ. ಇವಾಗ ಮತ್ತೆ ಅಡಿಗೆ ಒಳಗ ಬಹಳಷ್ಟು ಐಟಮ್ಸ್ ಕಡಿಮೆ ಮಾಡಿದ್ರು, ಹೇಗೆ? ಅಡುಗೆಯಲ್ಲಿ ಮಾಮೂಲಿ ಕೊಡುವಷ್ಟು ಕೊಟ್ಟಿದ್ದೀವಿ, ಕೆಲವೊಂದು ಐಟಮ್ ಕಮ್ಮಿ ಮಾಡಿದ್ದೀವಿ. ಇನ್ನು ನಾವೇನ್ ಮಾಡ್ತೇವೆ, ಐಟಮ್ ಖಾಲಿ ಆದ ತಕ್ಷಣ ಮತ್ತೆ ಐಟಮ್ ಮಾಡ್ಕೊಂಡು ಗಿರಾಕಿ ಕೊಡ್ತಿದ್ವಿ. ಈಗ ಐಟಮ್ ಖಾಲಿ ಆದ್ಮೇಲೆ ಬಂದ್ ಮಾಡಿಬಿಡ್ತೇವೆ. 2 ಗಂಟೆ ಬಂದ್ ಮಾಡಿದ್ರು ಆಯ್ತು, 3 ಗಂಟೆ ಬಂದ್ ಮಾಡಿದ್ರು ಆಯ್ತು. ಆ ಐಟಮ್ ಮತ್ತೆ ಎಲ್ಲ ಮಾಡಕ್ಕೆ ಪ್ರಾಬ್ಲಮ್ ಆಗ್ತದೆ. ಇದಕ್ಕೆ ಗಿರಾಕಿ ಎಲ್ಲ ಒಳ್ಳೆ ಹೋಗ್ತಾವ. ಹೌದು, ಹೋಗ್ತಾವ. ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಆದಷ್ಟು ಲಘು ಅದ್ರ ಪರಿಹಾರ ಏನಂತ ಹೇಳಿ ಸಿಲಿಂಡರ್ ವ್ಯವಸ್ಥೆ ಮಾಡಿಕೊಟ್ರೆ ಚಲೋ ಅಂತ ಹೇಳಿ ನಮ್ದು ಅಭಿಪ್ರಾಯ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಇವಾಗ ಸಿಲಿಂಡರ್ ಟ್ರಬಲ್ ಆಗ್ತಾ ಇರುವಂತದ್ದು ದಿನೇ ಏನು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇವಾಗ ಇಲ್ಲಿ ಕೂಡ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಸೌದೆಗಳ ಮೂಲಕ ಹೋಟೆಲ್ನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಸಮಸ್ಯೆ ಈಡಾಗ್ತಾ ಇದೆ. ಯಾಕಂದ್ರೆ ಅಡುಗೆ ಭಟ್ರು ಕೂಡ ಸಾಕಷ್ಟು ಹೊಗೆ ಬರ್ತಾ ಇರೋದ್ರಿಂದ ಅಡುಗೆ ಕೂಡ ಮಾಡಲು ಆಗ್ತಾ ಇಲ್ಲ. ಹೀಗಾಗಿ ಮಧ್ಯಾಹ್ನಕ್ಕೆ ಹೋಟೆಲ್ ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಆದಷ್ಟು ಬೇಗ ಕಮರ್ಷಿಯಲ್ ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತೇಳಿ ಕಾಮತ್ ಹೋಟೆಲಿನ ಮಾಲೀಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.